ಆನಂದಗ್ ಫೋನ್ ಮಾಡಿ ತಮಾಷೆ ಮಾಡಿದ್ರೆ ಹೇಗೆ? ಹಲೋ, ಹಲೋ, ಯಾರ್ರಿ ಮಾತಾಡ್ರಿ? ಸಂಜು, ನನಗೆ ಗೊತ್ತು ಸಂಜು ಅಂತ. ಎಸ್. ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದು? ನಿದ್ದೆ ಬರ್ಲಿಲ್ವಾ? ಏಕೆ? ನಂಗ್ ಗೊತ್ತಿಲ್ಲಪ್ಪ. ನನಗೆ ಗೊತ್ತು. ಏನು? ನಿನಗೆ ಯಾಕೆ ನಿದ್ದೆ ಬರ್ತಿಲ್ಲ ಅಂತ. ಯಾಕೆ ನಿದ್ದೆ ಬರ್ತಿಲ್ಲ ಹೇಳಿ ನೋಡೋಣ. ನೀವು ನಮ್ಮಿಬ್ರು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಹಾಗೇನಿಲ್ಲಪ್ಪ. ನನಗ್ ಗೊತ್ತು ರೀ. ಆಮೇಲೆ ನಿಮ್ ತಂದೆ ಏನ್ ಹೇಳಿದ್ರು ನನ್ ಬಗ್ಗೆ? ಹಾ, ಅವ್ರಿಗೇನೋ ನಿಮ್ ಕಂಡ್ರೆ ಇಷ್ಟನೇ. ಆದ್ರೆ ನಾನೇ ಇನ್ನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡಿ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ. ನಾವಿಬ್ರು ಕನ್ಸಲ್ ಮೀಟ್ ಮಾಡೋಣ. ಓಕೆ ಓಕೆ. ಗುಡ್ ನೈಟ್. ಗುಡ್ ನೈಟ್. ಕಾಲೆಲ್ಲ ನೋವು ಬಂದ್ಬಿಡ್ತು. ಇನ್ನು ಎಷ್ಟು ಹತ್ರ ಅಂದ್ರು. ಇಷ್ಟು ದೂರ ಆಗಿದ್ರೆ ಆಟೋದಲ್ಲೇ ಬರ್ಬೋದಾಗಿತ್ತು. ಹಾ, ನೀವ್ ಆಟೋದಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀರಾ, ಬಸ್ಸಲ್ಲೇ ಕರ್ಕೊಂಡ್ ಬರಲ್ಲ. ಇಲ್ಲೇ ಬಂದ್ಬಿಡ್ತು. ಬಾ, ಇದೇ ಇರ್ಬಹುದು. ಬಾ ಬಾ ಬಾ. ಈ ಮನೆ ಇರ್ಬಹುದು ನೋಡ್ರಿ. ಆನಂದ್ ಅವ್ರ ಮನೆ ಇದೇನಾ? ಇದೆ ಸರ್. ತಮ್ಮ ಹೆಸರು ನಾರಾಯಣ ರಾವ್? ಇದಾರೆ ಸರ್. ನಮಸ್ಕಾರ. ನೋಡಿ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನೀವು ನಾರಾಯಣ ರಾವ್ ಅಲ್ವೇ? ಒಳಗ್ ಬನ್ನಿ ಸರ್. ನಿಮ್ ಹೆಸರು ಎಲ್ಲರಿಗೂ ಗೊತ್ತು. ನೋಡಿದ್ಯಾ ಹೇಗಿದೆ ನನ್ನ ಘನತೆ? ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ನಾರಾಯಣ ರಾವ್? ಹೌದು. ಬನ್ನಿ ಸರ್, ಕೂತ್ಕೊಳ್ಳಿ, ಯಜಮಾನ್ರು ಬರ್ತಾರೆ. ನೋಡಿದ್ಯಾ ಹೇಗೆ? ಅಯ್ಯೋ, ಮನೆ ಚೆನ್ನಾಗಿದೆ ಅಲ್ವಾ? ಏನು ಮನೇಲಿ ಆಳು ಕಾಳು. ಈ ಮನೇನೆ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ ಎಸ್ಟೇಟ್ ಮನೆ ಇನ್ನೆಷ್ಟು ಚೆನ್ನಾಗಿರ್ಬೇಕು. ಒಟ್ನಲ್ಲಿ ಗಜಲಕ್ಷ್ಮಿ, ನಮ್ ಸಂಜು ಈ ಮನೇಲಿ ಸುಖವಾಗಿರ್ತಾಳೆ. ಓಹೋ, ನಮಸ್ಕಾರ. 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 ನಮಸ್ಕಾರ, ಕೂತ್ಕೊಳ್ಳಿ. ಮನೆ ತುಂಬಾ ಚೆನ್ನಾಗಿದೆ. ಈ ಮನೆ ನೋಡೆ ಹೀಗಂತಿರಲ್ಲ. ಸದಾಶಿವನಗರದಲ್ಲಿ ಇನ್ನು 2 ಮನೆ ಇದೆ. ಮಂಗಳೂರು ಕಾಂಪ್ಲೆಕ್ಸ್ ಅದು ಇದೆ. ಸದಾಶಿವನಗರದಲ್ಲಿರೋ ಮನೆನ ಶೂಟಿಂಗ್ ಕೊಟ್ಟಿದ್ದೀನಿ. ಶೂಟಿಂಗ್? ಡ್ಯಾಡಿ, ನೀವು ಸರಿಯಾಗಿ ವಿಷಯನೇ ಹೇಳಲ್ಲ ಅವ್ರಿಗೆ. ಅದು ನಾವು ಸದಾಶಿವ ನಗರದಲ್ಲಿ ಮನೆ ಇದೆಯಲ್ಲ, ಅದನ್ನ ಲೀಸ್ ಕೊಟ್ಟಿದೀವಿ. ಅವರು ಶೂಟಿಂಗ್ ಕೊಟ್ಟಿದ್ದಾರೆ. ಬನ್ನಿ, ಲೊಕೇಶನ್ ತೋರಿಸ್ತೀನಿ. ಲೊಕೇಶನ್ ಲೊಕೇಶನ್ ಅಂದ್ರೆ ಮನೆನ ಪೂರ್ತಿಯಾಗಿ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ ಮಮ್ಮಿ. ಸರಿ ಆನಂದ್, ನೀವು ನಮ್ ಸಂಜು ಮಾತಾಡ್ತಾ ಇರಿ, ನಾವ್ ಹಾಗೆ ಸುತ್ತಾಡ್ಕೊಂಡ್ ಬರ್ತೀವಿ. ಕರೆಕ್ಟ್ ಕರೆಕ್ಟ್ ಮೈ ಡಿಯರ್ ಸನ್. ಬನ್ನಿ. ಬೇಡ, ನೀವಿಲ್ಲೇ ಕುತ್ಕೊಂಡ್ ಮಾತಾಡಿ, ನಂಗೆ ಏನು ಪ್ರಾಬ್ಲಮ್ ಇಲ್ಲ. ನೋ ಪ್ರಾಬ್ಲಮ್. ನೀನೇನಪ್ಪ, ನಾಳೆ ನೀವಿಬ್ರು ಮದ್ವೆ ಆಗೋರು, ನೀವಿಲ್ಲೇ ಕುತ್ಕೊಂಡ್ ಮಾತಾಡ್ತೀರಿ, ನಾವ್ ಈಚೆ ಮಾತಾಡ್ಕೊಂಡ್ ಬರ್ತೀವಿ. ನೀವು ಬನ್ನಿ ಅಮ್ಮ. ನಡೀರಿ. ಅಲ್ಲ ರೀ, ಸಾರಿ, ಏನ್ ಹೇಳಿ? ನಾವಿಬ್ರು ಮಾತಾಡ್ಕೊಳ್ಳಿ ಅಂತ ಅವರೆಲ್ಲ ಬಿಟ್ಟು ಹೋದ್ರೆ ನೀವ್ ಯಾಕ್ರೆ ಅವಾಯ್ಡ್ ಮಾಡ್ತಿದ್ದೀರಾ? ನಾನ್ ಬಂದಿದ್ ನಿಮ್ಗೆ ಇಷ್ಟ ಆಗ್ಲಿಲ್ಲ? ಅಯ್ಯೋ, ಆ ತರದೆಲ್ಲ ಏನಿಲ್ಲ. ಅದು ನಾನು ನಿಮ್ಗೆ ಹೇಗ್ರಿ ಹೇಳಿ. ಒಂದ್ ನಿಮಿಷ ರೀ, ಬಂದ್ಬಿಡ್ತೀನಿ. ನೀವು ನಿಮ್ ಮನೆ ಎಲ್ಲ ನಮ್ಗೆ ಹಿಡ್ಸಿದೆ, ನಮ್ ಮಗಳು ನಿಮ್ಗೆ ಹಿಡ್ಸಿದೆ. ಅಂದ್ಮೇಲೆ ಮದುವೆ ಯಾವಾಗ ಇಟ್ಕೋಣ? ಆದಷ್ಟು ಬೇಗ ಮುಗಿಸ್ಬಿಡಿ, ನಮ್ ಕಾಂಟ್ರಾಕ್ಟ್ ಮುಗಿದೋಗುತ್ತೆ. ಬನ್ನಿ, ಒಳಗ್ ಕುತ್ಕೊಂಡು ಮಾತಾಡೋಣ. ಅದ್ ಸರಿ, ಇವ್ರೇನೋ ಕಾಂಟ್ರಾಕ್ಟ್ ಅಂದ್ರು. ಕಾಂಟ್ರಾಕ್ಟ್ ಅಂದ್ರೆ ಅದು ಕಮಿಟ್ಮೆಂಟ್. ಮದುವೆ ಕಮಿಟ್ಮೆಂಟ್ ಬೇಗ ಮುಗಿಸೋಣ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಡ್ಯಾಡಿ? ಬನ್ನಿ ಒಳಗ್ ಕುತ್ಕೊಂಡು ಮಾತಾಡೋಣ. ಇಲ್ಲಿ ಚೆನ್ನಾಗಿತ್ತು. ಕರೆದ್ರ? ಬಂದ್ರಿ. ಯಾಕೆ ಇವನಿನ್ನ ಫೋನ್ ಮಾಡಿಲ್ಲ?
ನಮ್ಮ ಮಾವ ಅಲ್ಲಿಂದ ಹೊರಟ್ರ ಏನ್ ಕತೆ? ಇನ್ನು ಏನೇನ್ ತರಲೆ ನಡೆದಿರುತ್ತೋ. ಹಲೋ, ಎಲ್ಲಿದ್ಯಪ್ಪ? ಮನೇಲಿ. ಈ ವಿಷಯ ಏನಾಯ್ತು? ಅಯ್ಯೋ ಎಲ್ಲಾರ್ನು ಕಳಿಸ್ಕೊಟ್ನಪ್ಪ. ಈ ಡೂಪ್ಲಿಕೇಟ್ ಮಮ್ಮಿ ಡ್ಯಾಡಿನ ಕಳಿಸ್ಕೊಡ್ಬೇಕಲ್ಲ, 200 ರೂಪಾಯಿ ಕಮ್ಮಿ ಇತ್ತು, ಅದಕ್ಕೆ ಫೋನ್ ಮಾಡ್ದೆ. ನಾಳೆ ಮನೆ ಹತ್ರನೇ ಬಂದು ಕೊಡ್ತೀವಿ ಅಂತ ಹೇಳ. ಅಯ್ಯೋ ಹೇಳದ್ನಪ್ಪ, ಒಪ್ತಾನೆ ಇಲ್ಲ. ಸರಿ, ಫೋನ್ ಕೊಡ ಅವ್ರಿಗೆ, ನಾನೇ ಹೇಳ್ತೀನಿ. ಸರಿ ತೋಡ್ರಿ, ಕೃಷ್ಣ ಮಾತಾಡ್ಬೇಕಂತ. ಮಾತಾಡಕ್ಕೇನಿದೆ, ನಮ್ ದುಡ್ಡು ನಮಗ್ ಕೊಟ್ಬಿಡಿ. ಅದೇ ಈಗ ಮಾತಾಡಿ ಸುಮ್ನೆ. ಕೆಲಸ ಮಾಡಿಸ್ಕೊಳ್ಳೋ ತನಕ ನೈಸಾಗಿ ಮಾತಾಡ್ತಾರೆ. ಹೇಳಿ ಕೃಷ್ಣ ಅವ್ರೆ. ಹಲೋ ಜನಾರ್ದನ್ ಅವರೇ, ನಾಳೆ ಬೆಳಿಗ್ಗೆ ನಾನೇ ನಿಮ್ ಮನೆ ಹತ್ರ ಬಂದು ದುಡ್ಡು ಕೊಡ್ತೀನಿ, ಇವಾಗ ನೀವು ಹೊರಡಿ. ಅದೆಲ್ಲ ಸಾಧ್ಯವಿಲ್ಲ. ದುಡ್ಡು ಕೊಡೋವರೆಗೂ ನಾವು ಲೊಕೇಶನ್ ಬಿಟ್ಟು ಹೋಗೋದಿಲ್ಲ ಸರ್. ಸರಿ, ಈಗ್ಲೇ ಬಂದು ದುಡ್ಡು ಕೊಡ್ತೀನಿ, ಅಲ್ಲೇ ಇರಿ. ಆಯ್ತಾಯ್ತು. ನನ್ನ ಫ್ರೆಂಡ್ ಫೋನ್ ಕೊಡಿ. ಏನಂತೆ? ಹೇಳ ಆನಂದ, ಅವ್ರನ್ನಲ್ಲೇ ಕೂರಿಸ್ಕೊಂಡಿರೋ, ನಾನೀಗ ಹೊರಟು ಬರ್ತೀನಿ. ಸರಿ. ಏನ್ರಿ ಜನಗಳನ್ನೇ ನಂಬಲ್ಲ ಅಂತೀರಾ ನೀವು? ಸ್ವಾಮಿ, ನಂಬಿನೇ ಹೀಗಾಗಿರೋದು ನಾನು. ಕರೆಕ್ಟ್ ಆಗಿ ಹೇಳಿದ್ರಿ. ಅಂಜು 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 ಏನ್ರಿ? ಅಂಜು, ನೀನ್ ಬರ್ದೆ ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತೀಯ. ಎಂಥ ಮನೆ, ಎಂಥ ಗೌರವ, ಎಂಥ ಜನ ಅಂತೀಯ. ಗೇಟ್ ಇಂದ ಹಿಡಿದು ಮನೆವರೆಗೂ ಆಳು ಕಾಳು ಎಲ್ಲ. ಆಳು ಕಾಳು ನಡ್ದು ಹೋಯ್ತು ನಮ್ ಕಾಲು. ರೀ, ಈಗ ತಾನೇ ಬಂದಿದೀವಿ, ಸ್ವಲ್ಪ ಕೂತ್ಕೊಂಡು ರೆಸ್ಟ್ ತಗೊಳ್ಳಿ, ಆಮೇಲೆ ಅವ್ರ ಗುಣಗಾನ ಮಾಡಿ. ಅಲ್ವೇ, ಅವ್ರನ್ನ ಹೊಗಳಿದ್ರೆ ನಿನ್ಗ್ಯಾಕೆ ಬೇಜಾರಾಗತ್ತೆ? ನಮ್ ಸಂಜುಗೆ ಎಂಥ ಒಳ್ಳೆ ಸಂಬಂಧ ಸಿಕ್ತಲ್ಲ ಅಂತ ಸಂತೋಷಕ್ಕೆ ಹೇಳಿದೆ ಅಷ್ಟೇ. ಅಂಜು, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಈಗ ನಿಮಗ್ ಸಮಾಧಾನ ಆಯ್ತಾ? ಅಳಿಯಂದನ್ನ ಹಂಗಿಸ್ತಾ ಹೋದ್ರೆ ನಿಮಗ್ ತಿಂದಿದ್ದೇ ಜೀರ್ಣ ಆಗಲ್ಲ. ಅಯ್ಯ, ಅವ್ರು ನನ್ನ ಮಾತುಗೋಸ್ಕರ ಹೋಗ್ಲಿಲ್ವೇ? ಹೊಟ್ಟೆ ಕಿಚ್ಚು. ಏನ್ ಆಟ ಕಿಚ್ಚು? ನಿಮ್ಗೆ ಹೋಗಿ ಬುದ್ಧಿ ಹೇಳ್ತೀನಲ್ಲ, ಬಾರೆ ಬಿಸಿ ಬಿಸಿ ಕಾಫಿ ಕೊಡು. ಏನು ಒಗ್ಗಟ್ಟು, ಕರೆದು ಕೂಡ್ಲೆ ಬೆಕ್ಕಿನ ಮರಿ ತರ ಹೊರಟೋದ್ರು. ರೀ, ಸಿಕ್ಕಾಬಟ್ಟೆ ಗಂಟ್ಲು ಒಣಗ್ತಾ ಇದೆ, 2 ಗ್ಲಾಸ್ ಜ್ಯೂಸ್ ತರ್ಲಾ ನಿಮ್ಗೆ? ಅಯ್ಯೋ ಬೇಡ, ನನ್ ಗ್ಲಾಸ್ಗೆ ಐಸ್ ಜಾಸ್ತಿ ಹಾಕೊಂಬ. ಆನಂದ್ ಅವ್ರೆ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಮುಂದೆ ನಮ್ಮಿಂದ ಏನಾದ್ರು ಸಹಾಯ ಆಗ್ಬೇಕಾಗಿದ್ರೆ ಹೇಳ್ ಕಳ್ಸಿ, ಬಂದ್ ಮಾಡ್ತೀವಿ. ಇನ್ನಿಂದ ಹೇಳಿದ್ರೆ ಬಾಪ ಬಾ ಬಾ. ಎಲ್ಲ ನೀನ್ ಇಷ್ಟೊತ್ತಲ್ಲ. ಅಯ್ಯೋ, ಮನೆಯಿಂದ ಹೊರಡ್ಬೇಕಾದ್ರೆ ಎದುರುಗಡೆ ಮಾವ ಸಿಕ್ಬಿಟ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀವ್ ಏನೇ ಹೇಳಿ, ನಿಜವಾಗ್ಲೂ ನೀವು ಕಿಲಾಡಿ ಕೃಷ್ಣನೇ. ಸಂಬಂಧನ ಕುದುರಿಸ್ಬಿಟ್ರಲ್ಲ. ಬರೀ ಬಾಯಿ ಮಾತಾಗ ಹೋಗಳಿ, ನನ್ನೇ ನಂಬಲ್ಲ ಅಂತಿರಲ್ಲ. ಹಾಗಲ್ಲ, ಫ್ಯಾಮಿಲಿ ಪ್ರಾಬ್ಲಮ್. ಫ್ಯಾಮಿಲಿ ಎಷ್ಟು? ಸಿಂಗಲ್ ಡಬಲ್? ಸಿಂಗಲ್ ಫ್ಯಾಮಿಲಿನೇ ಡಬಲ್ ಸೈಜ್. ಆನಂದ, ಎಷ್ಟ್ ಕೊಡ್ಬೇಕಪ್ಪ? 4,000 ನೋಟ್, 500 ರೂಪಾಯಿ 4. 2,000. ಕರೆಕ್ಟ್ ಆಗಿದೆ ಸರ್. ಮದುವೆ ಡೇಟ್ ಫಿಕ್ಸ್ ಮಾಡಿ ನಮ್ಮನ್ನ ಈಗಲೇ ಬುಕ್ ಮಾಡ್ಕೊಂಬಿಡಿ, ಖಂಡಿತ ಒಳ್ಳೇದಾಗುತ್ತೆ. ಅದ್ರ ಅಡ್ವಾನ್ಸ್ ಈಗಲೇ. ಅಡ್ವಾನ್ಸ್ ಎಲ್ಲ ಸಿಗಲ್ಲ, ಮದ್ವೆ ಡೇಟ್ ಫಿಕ್ಸ್ ಮಾಡ್ತೀವಿ, ಬನ್ನಿ ಆಕ್ಟ್ ಮಾಡ್ಬಿಟ್ಟು ಹೋಗ್ತಾ ಇರಿ. ಬೇಕಾದ್ರೆ 1,000 ರೂಪಾಯಿ ಜಾಸ್ತಿ ತಗೊಳ್ಳಿ, ಏನಪ್ಪಾ? ಪರವಾಗಿಲ್ಲ, ಆದ್ರೂ ಅಡ್ವಾನ್ಸ್ ಈಗಲೇ ಬೇಡ ಬಿಡಿ, ಬರ್ತೀವಿ. ಏನ್ರಿ, ದುಡ್ಡು ಸಿಕ್ಕಿದ ತಕ್ಷಣ ನನ್ನನ್ನೇ ಮರ್ತ್ಬಿಟ್ಟು ಹೋಗ್ತಿದ್ದೀರಲ್ಲ. ಜ್ಯೂಸ್ ನೋಡಪ್ಪ, ಸಂಭ್ರಮ.